ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಮೂರನೇ ರೂಪನಾತ್ಮಕ ಮೌಲ್ಯಮಾಪನ FA3 ನವೆಂಬರ್ ಡಿಸೆಂಬರ್ 2025-26 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಹಾಕ್ತಕ್ಕಂಥ ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್. ಸೊ LBA ಮತ್ತು FA ಕ್ವಶನ್ ಪೇಪರ್ ನಮ್ಮಲ್ಲಿ ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಾನವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. LBAಗಳು ಕನ್ನಡದಲ್ಲಿ, ಆಮೇಲೆ ಹಿಂದಿ, SS ಅಲ್ಲಿ ಅವೈಲೇಬಲ್ ಇದ್ದಾವೆ. ಬಟ್ FA ಕ್ವಶನ್ ಪೇಪರು ಆಲ್ ಸಬ್ಜೆಕ್ಟಲ್ಲಿನೂ ಕೂಡ ನಮ್ಮಲ್ಲಿ ಸಿಗ್ತಾವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಈ 9th ಕನ್ನಡ ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ನ ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ, FA SA ಎಕ್ಸಾಮ್ 2025-26 ಅಂತ. ಅಲ್ಲಿ ಹೋಗಿದ್ರೆ ಸಾಕು, ನಿಮಗೆ ಎಲ್ಲ ವಿಷಯಗಳ ಒಂದು ವಿಡಿಯೋಗಳು ಸಿಗ್ತವೆ. ಓಕೆನಾ? ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಹೊಸ ವಿಡಿಯೋಗಳಿದ್ದಾವೆ, ಹಳೆ ವಿಡಿಯೋಗಳು ಸಹಿತ ಸಿಗ್ತವೆ. ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ನೋಡೋದಾದರೆ, ಉದ್ದೇಶ ಆಧಾರಿತ ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ ಇದೆ, ತಿಳುವಳಿಕೆಗೆ 6 ಅಂಕ, ಅಭಿವ್ಯಕ್ತಿಗೆ 8, ಒಟ್ಟಾರೆ 20 ಅಂಕ. ಇನ್ನು ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ, ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಕಿರು ಉತ್ತರದ್ದು 10 ಅಂಕ ಇದ್ದಾವೆ, ದೀರ್ಘ ಉತ್ತರ 4 ಅಂಕದ್ದು. ಸೊ 4 ಅಂಕ ಇದೆ, ಟೋಟಲಿ 20 ಮಾರ್ಕ್ಸ್ ಇದೆ. ಕಠಿಣತೆ ಮಟ್ಟ ಆ್ಯಸ್ ಇಟ್ ಈಸ್ ಸರಳ 6 ಇದೆ, ಸಾಧಾರಣ 10 ಇದ್ದಾವೆ, ಕಠಿಣ 4 ಇದ್ದಾವೆ, ಒಟ್ಟಾರೆ 20 ಅಂಕ ಇದೆ. ಸ್ವಲ್ಪ ಪಾಠವಾರು ಅಂಕ ಹಂಚಿಕೆ ನೋಡಿಕೊಡ್ರಿ. ಜನಪದ ಕಲೆಗಳ ವೈಭವ ಈ ಗದ್ಯ ಪಾಠಕ್ಕೆ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ. ಇನ್ನು ಅಧಿಕಾರ ಗದ್ಯ ಪಾಠದ್ದು 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಇನ್ನು ಹೇಮಂತ ಪದ್ಯಪಾಠದಲ್ಲಿ 1 ಅಂಕದ 1, 2 ಅಂಕದ 2, ಒಟ್ಟು 3 ಪ್ರಶ್ನೆ 5 ಅಂಕ. ಇನ್ನು ನೆಕ್ಸ್ಟ್ ತತ್ವಪದಗಳು ಪದ್ಯಪಾಠದಲ್ಲಿ 1 ಅಂಕದ 1, 2 ಅಂಕದ 2, ಒಟ್ಟು 3 ಪ್ರಶ್ನೆ 5 ಅಂಕ. ನನ್ನಾಸೆ ಪಠ್ಯಪೂರಕ ಪಾಠದಲ್ಲಿ 1 ಅಂಕದ 1, ಟೋಟಲಿ 1 ಕ್ವಶನ್ 1 ಮಾರ್ಕ್. ಸೊ ಟೋಟಲಿ 6 1 ಮಾರ್ಕ್ ಇದ್ದಾವೆ, 2 ಅಂಕದ 5 ಇದ್ದಾವೆ, 4 ಅಂಕದ 1, 12 ಪ್ರಶ್ನೆ, 20 ಅಂಕಗಳನ್ನು ಏನು ಮಾಡಿದ್ದೀವಿ, ಬಳಕೆ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀವಿ. ಸೊ ಇದು ಪ್ರಶ್ನೆ ಪತ್ರಿಕೆ ಹೋಯಿತು. ಇದು ಕೀ ಆನ್ಸರ್ ಪೇಜನ್ನೇ ನಿಮಗೆ ತೋರಿಸ್ತೀನಿ. ಎಸ್, ಮೂರನೇ ರೂಪನಾತ್ಮಕ ಮೌಲ್ಯಮಾಪನ FA3 ನವೆಂಬರ್ ಡಿಸೆಂಬರ್ 2025-26 LBA ಆಧಾರಿತ ರಚಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ತರಗತಿ 9, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 20, ಸಮಯ 60 ನಿಮಿಷ. ಫಸ್ಟ್ ಮೀನ್ಸ್ ಕೆಳಗಿರ್ತಕ್ಕಂಥ ಅಪೂರ್ಣ ಹೇಳಿಕೆ ಅಥವಾ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರಲಿಕ್ಕೆ 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಮುಂಬಾಗಿಲು ಪದದ ಸಮಾಸ ಅಂತ ಕೇಳಿದರು. A ತತ್ಪುರುಷ ಸಮಾಸ, B ಅಂಶಿ ಸಮಾಸ, C ದ್ವಂದ್ವ ಸಮಾಸ, D ಬಹುರ್ವೀಹಿ ಸಮಾಸ. ಸೊ ಮುಂಬಾಗಿಲು ಅಂತಕ್ಕಂಥದ್ದು ಆಯ್ಕೆ B ಅಂಶಿ ಸಮಾಸ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಅಶನ ಪದದ ಅರ್ಥ ಅಂತ ಕೇಳಿತ್ತು. A ಅನ್ನ, B ಆಸೆ, C ಬಟ್ಟೆ, D ನೀರು. ಸೊ ಅಶನ ಪದದ ಅರ್ಥ A ಅನ್ನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸಂಬಂಧೀಕರಣ ಇದ್ದಾವೆ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ನೀವು ಬರಿಬೇಕು. ಕಂಸಾಳೆ ದೇವರ ಗುಡ್ಡ ಆದರೆ ವೀರಗಾಸೆ ಡ್ಯಾಶ್ ಅಂತ ಇದೆ. ಸೊ ವೀರಗಾಸೆ ಅನ್ನೋದು ಶೈವ ಸಂಪ್ರದಾಯಕ್ಕೆ ಸೇರಿದೆ. ಇನ್ನು 4, ಸಿಂಗರ ಶೃಂಗಾರ ಇದೆ. ಮರುತ ಕೇಳಿದ್ರು, ಮರುತದೇನಾಗ್ತದಪ್ಪ ಅಂದ್ರೆ ಮಾರುತ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಕೂಡ ನಾವೇನು ಮಾಡಿದ್ದೀವಿ, 2 ಪ್ರಶ್ನೆ ಕೇಳಿದ್ದೀವಿ. ಸೊ 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ಗುಡ್ಡವ್ವ ಯಾರ ಗೀತೆಯನ್ನು ಚೆನ್ನಾಗಿ ಹಾಡುತ್ತಿದ್ದಳು ಅಂತ ಕೇಳಿದ್ದಾರೆ. ಸೊ ಗುಡ್ಡವ್ವ ಮಾದರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಹಾಡ್ತಾ ಇದ್ರು. ಇನ್ನು ಮುಂದಿನ ಪ್ರಶ್ನೆ, ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗ ಬಯಸಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 4 ಅಂಕ. ಪ್ರಶ್ನೆ 7, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿರ್ತದೆ ಅಂತ ಕೇಳಿದರು. ಸೊ ಹೇಮಂತ ಬಂದಾಗ ಗಿಡಗಳಲ್ಲಿ ಹೂವಿಲ್ಲ, ಹಸುರಿಲ್ಲ, ಮರಗಳಲ್ಲಿ ಚಿಗುರೆಲೆಗಳಿಲ್ಲ, ದುಂಬಿಗಳ ಧ್ವನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಸುವಾಸನೆ ತರುವ ಗಾಳಿಯೂ ಇಲ್ಲ. 8ನೇ ಪ್ರಶ್ನೆ, ಬಿದಿರು ಮಕ್ಕಳಿಗೆ, ರೈತರಿಗೆ, ಹುತಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗ್ತದೆ? ಉತ್ತರ, ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ, ರೈತರಿಗೆ ಬಿತ್ತುವ ಕೂರಿಗೆಯಾಗಿ, ಮಹಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸಂದರ್ಭ ಮತ್ತು ಸ್ವಾರಸ್ಯನ ಬರಲಿಕ್ಕೆ 1 ಪ್ರಶ್ನೆ 2 ಅಂಕ ಇತ್ತು. ವಾಕ್ಯ, ನಿನ್ನ ಮಾತು ಯಾರು ತೆಗೆದು ಹಾಕತಾರಪ್ಪ ಬಸನ್ನ ಅಂತ ಇದೆ. ಇಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಮೂರನ್ನು ನೀವೇನು ಮಾಡಬೇಕು, ಬರಿಬೇಕು. ಆಯ್ಕೆ ಏನು ಬರಿತೀರಂದರೆ,
ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಏನದಂದ್ರೆ, ಬಸವಣ್ಣನವರು ಗುಡ್ಡವ್ವನಿಗೆ ಆಕೆಯ ಸೊಸೆಯ ಬಗ್ಗೆ ಸಮಾಧಾನ ಮಾಡುತ್ತಾ, ನನ್ನ ಮಾತು ಕೇಳಂಗಿದ್ದರೆ ಒಂದು ಮಾತು ಹೇಳ್ತೀನಿ ಎಂದಾಗ ಗುಡ್ಡವ್ವ ಮೇಲ್ಕಂಡ ಮಾತನ್ನು ಹೇಳ್ತಾಳೆ. ಸ್ವಾರಸ್ಯ, ಗುಡ್ಡವ್ವ ಮುದುಕಿ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿರುವ ಒಳ್ಳೆಯ ಅಭಿಪ್ರಾಯ, ಗೌರವ, ನಂಬಿಕೆ ಮತ್ತು ವಿಶ್ವಾಸ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಸ್ಥಳ ಕಾಲಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಒಂದು ಪ್ರಶ್ನೆ ಇತ್ತು 2 ಅಂಕಕ್ಕೆ. ಎಸ್.ವಿ. ಪರಮೇಶ್ವರ ಭಟ್ಟ ಅವರದ್ದು. ಉತ್ತರ: ಎಸ್.ವಿ. ಪರಮೇಶ್ವರ ಭಟ್ಟ ಅವರು 1914 ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು. ಇವರು ಬರೆದಿರುವ ಕೃತಿಗಳೆಂದರೆ ಇಂದ್ರಚಾಪ, ಹೊನ್ನ, ಉಪ್ಪು, ಕಡಲು, ರಾಗಿಣಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಲಭಿಸಿರುವ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದ್ದಾವೆ ಅಂತ ಬರೆದ್ರೆ ಸಾಕು. 7th 1 ಪದ್ಯಭಾಗ ಪೂರ್ಣ ಮಾಡಬೇಕು. ಮಾತಿನೊಳಗ ಹಿಡಿದು ಕೆಡಲಿ ಬೇಡ ಅಂತ ಇದೆ. ಒಂದು ಪ್ರಶ್ನೆ 2 ಅಂಕಕ್ಕೆ ಇತ್ತು. ಉತ್ತರ: ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೂ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂತಕ್ಕದ್ದನ್ನು 4 ಸಾಲಿತ್ತು, ಅದನ್ನು ಬಾಹೆಟ್ ಮಾಡಬೇಕಿತ್ತು. ಲಾಸ್ಟ್ 4 ಮಾರ್ಕ್ಗೆ ನಾವು ಪ್ರಬಂಧ ಕೇಳಿರೋದು ಸಾವಯವ ಕೃಷಿ ಅಥವಾ ಮಳೆ ಕೊಯ್ಲು ಅಂತ ಇದೆ. ಇಲ್ಲಿ ಮಳೆ ಕೊಯ್ಲು ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಪ್ರಬಂಧವನ್ನು ಬರೆಯುವಾಗ 3 ಅಂಶಗಳನ್ನು ಬರಿಬೇಕು. ಸೊ 1ನೇದು ಪೀಠಿಕೆ ಬರಿಬೇಕು, ಗೊತ್ತಿರಲಿ ಅದು ಬಹಳಷ್ಟು ಪುರಾಣ ಬರೆಯುವಂಗಿಲ್ಲ, ಒಂದು 2 ರಿಂದ 3 ಸಾಲುಗಳನ್ನು ಬರಿಬೇಕು. ವಿಷಯದ ನಿರೂಪಣೆ ಬರಿಬೇಕು. ಲಾಸ್ಟ್ ಏನು ಬರಿಬೇಕಪ್ಪ ಅಂದ್ರೆ ಉಪಸಂಹಾರವನ್ನು ಬರಿಬೇಕು. ಈ ಥರ ನಿಮ್ಮ ವಿಚಾರಗಳನ್ನು ನೀವೇನು ಮಾಡಿದರೆ ಅಭಿವ್ಯಕ್ತಿಪಡಿಸಿದರೆ, ಚೆನ್ನಾಗಿ ಬರೆದ್ರೆ, ಸೊ ನಿಮಗೆ ಏನು ಮಾಡ್ತಾರೆ ಅಂದರೆ 4ಕ್ಕೆ 4 ಅಂಕಗಳನ್ನು ಎಕ್ಸಾಮಿನೇಷನ್ನಲ್ಲಿನೂ ಕೂಡ ಕೊಡ್ತಾರೆ. ಇದು ಮಾಡೆಲ್ ಆಗಿ ತೆಗೆದುಕೊಂಡು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಎಲ್ಲ ವಿಷಯಗಳ ವಿಡಿಯೋಗಳಿದ್ದಾವೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಿಕ್ಕೂ ಸಹಿತ ಪ್ರಯತ್ನ ಪಡ್ತೀನಿ. ಆಮೇಲೆ ಪಿನ್ನನ್ನು ಸಹಿತ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.